ಕುಟುಂಬಕ್ಕೀಗ ಸಂಕಷ್ಟದ ಕಾಲ. ಒತ್ತು ಅರಸಿದ ಆಸನದಲ್ಲಿ ತಲೆ ತಗ್ಗಿಸುವ ಈ ಘಟನೆ ಆಘಾತವನ್ನು ತಂದಿದೆ. 6 ದಶಕಗಳ ಕಾಲ ಮೌಲ್ಯಯುತ ರಾಜಕಾರಣಕ್ಕೆ ಭಾಷ್ಯವನ್ನು ಬರೆದಂತಹ ಜಿದ್ದಿನ ರಾಜಕಾರಣಿ ಗೌಡರಿಗೆ ಈ ಬೆಳವಣಿಗೆ ಹೊಸ ಸವಾಲನ್ನೇ ತಂದೊಡ್ಡಿದೆ. ಮುದ್ದಿನ ಮೊಮ್ಮಗನ ರಾದ್ದಾಂತಕ್ಕೆ ಮಧ್ಯರಾತ್ರಿಯವರೆಗೂ ಕುಟುಂಬಸ್ಥರ ಜೊತೆ ಈಗಾಗಲೇ ಸಭೆಯನ್ನು ಕೂಡ ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ. ಪರಾರಿಗೆ ರಹದಾರಿ ಯಾರು? ನಾನು ರವಿ ಕಡೂರು. ಹಾಸನ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಕೆಜಿ ಸುರೇಶ್ ಕೂಡ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗಾಗಲೇ ನೋಡ್ತಾ ಇದ್ದೀವಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಹಲವು ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರು ಈಗಾಗಲೇ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಸಂಬಂಧ ಬಿಜೆಪಿ ಏನಾದರೂ ಪ್ರತಿಕ್ರಿಯೆಯನ್ನು ಕೊಡುತ್ತಾ ಅಂತ ಕಾಯ್ತಾ ಇದ್ದಾರೆ. ಈ ವಿಚಾರಕ್ಕೆ ಏನು ಹೇಳ್ತೀರಾ? ನೋಡಿ, ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ದೊಡ್ಡ ಕೋಲಾಹಲವನ್ನೇ ಸೃಷ್ಟಿ ಮಾಡ್ತಾ ಇದೆ ಈ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ. ಇದು ಚುನಾವಣೆ ಹೊತ್ತಲ್ಲಿ ಬೆಳಕಿಗೆ ಬಂದಿರೋದ್ರಿಂದ ಇದರ ಲಾಭವನ್ನು ಮತ್ತೆ ಇದರಿಂದ ಆಗುವಂಥ ಅನಾಹುತವನ್ನು ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನು ಎರಡೂ ಪಕ್ಷಗಳು ಮಾಡ್ತಾ ಇದ್ದಾರೆ. ಈಗ ಇದರಿಂದ ಅನಾಹುತ ಆಗುವ ಸಾಧ್ಯತೆಗಳು ಈಗ ND ಮೈತ್ರಿಕೂಟದ ಪಕ್ಷಕ್ಕೆ, ಅಂದರೆ ಏನು JDS ಮತ್ತು BJP ಏನು ಮೈತ್ರಿ ಮಾಡ್ಕೊಂಡಿದ್ದೇವಲ್ಲ, ಆ ಮೈತ್ರಿ ಅಭ್ಯರ್ಥಿಗಳಿಗೆ ಇದರಿಂದ ಅನಾಹುತಗಳು ಸಾಧ್ಯತೆಗಳಿವೆ. ಆದರೆ ಇದರ ಲಾಭವನ್ನು ಕಾಂಗ್ರೆಸ್ ತೆಗೆದುಕೊಳ್ಳುವ ಚಿಂತನೆ ಮಾಡ್ತಾ ಇದೆ. ಮಾಡಲ್ಲ ಅಂತ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಪ್ರಾಕ್ಟಿಕಲ್ ರಾಜಕಾರಣ ಅಂದರೆ ಹಾಗೇನೆ. ಏನಾದರೂ ನಮಗೆ ಈ ಸಂದರ್ಭದಲ್ಲಿ ಸಿಕ್ಕರೆ ಅದನ್ನು ನಮ್ಮ ರಾಜಕೀಯ ಲಾಭಕ್ಕೆ ಏನು ಮಾಡ್ಬೋದು ಅದನ್ನೆಲ್ಲ ಮಾಡ್ತಾರೆ. ಈಗ ಚರ್ಚೆ ನಡೀತಿರುವಂಥದ್ದು, ಪರಸ್ಪರ ಆರೋಪ ಪ್ರತ್ಯಾರೋಪ ವಾಕ್ಪ್ರಹಾರ ನಡೀತಿರುವಂಥದ್ದು JDS ಮತ್ತು ಕಾಂಗ್ರೆಸ್ ನಾಯಕರ ನಡುವೆ. ಈಗ ಏನು ಮಹಾನಾಯಕ ಈ ಒಂದು ವಿಡಿಯೋಗಳ ರಿಲೀಸ್ ಹಿಂದೆ ಇದ್ದಾರೆ ಅಂಥೇಳಿ HD ಕುಮಾರಸ್ವಾಮಿಯವರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತ್ಯುತ್ತರವನ್ನು ಯಾರು DK ಶಿವಕುಮಾರ್ ಕೊಟ್ಟಿರುವಂಥದ್ದು, ನಾವೆಲ್ಲ ಇಂಥದ್ದೆಲ್ಲ ಮಾಡೋಕ್ಕಾಗಲ್ಲ, ಚಿಲ್ಲರೆ ರಾಜಕಾರಣ ಮಾಡಲ್ಲ, ನಾವೇನಾದರೂ ಮಾಡೋದೇ ಆದರೆ ಅದು ಬೇರೆ ಥರ ಇರುತ್ತೆ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಆದರೆ ಒಂದ್ ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯನವರು ನೆನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ದೇವೇಗೌಡ್ರೆ ವಿದೇಶಕ್ಕೆ ಕಳಿಸಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳುವಂತ ನೋಡ್ತಾ ಇದ್ದೀವಿ. ಅದು ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಈಗ ಅದೇನೆ ಆಯ್ತಪ್ಪ. ಈಗ ಇವ್ರು ಹೇಳ್ತಾರೆ, ಯಾರು BJP ನಾಯಕರು ಏನು ಹೇಳ್ತಾರೆ, ಅವ್ರು ರಾಜ್ಯ ಬಿಟ್ಟೋಗೋದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರನೇ ಅಂತ. ಈಗ BJP ಆರೋಪ ಮಾಡ್ತಾ ಇದೆ, ಅಲ್ರೇ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನೀವೇನು ಮಾಡ್ತಾ ಇದ್ರಿ ಅಂತ ಇವರು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗುವುದಕ್ಕಿಂತ ಮುಂಚೆ ದೊಡ್ಡ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಕೋಲಾಹಲ ಸೃಷ್ಟಿ ಮಾಡಿತ್ತು, ಚರ್ಚೆಗೆ ವಿವಾದಕ್ಕೆ ಆಸ್ಪದವನ್ನು ಕೊಟ್ಟಿತ್ತು. ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಸಂಚಲನ ಕ್ರಿಯೇಟ್ ಆಗಿತ್ತು. ಯಾರು ಬಂಧನ ಆಗ್ತಾರೆ, ಇದರಿಂದ ಎಷ್ಟು ಹೆಣ್ಣು ಮಕ್ಕಳ ಬಾಳ ಹಾಳಾಗತ್ತೆ, ಯಾರ್ಯಾರ ಮುಖ ಫೇಸ್ ರಿಲೀಸ್ ಆಗುತ್ತೆ ಅಂಥೇಳಿ ಆತಂಕದಲ್ಲಿದ್ದರು. ಇಂತಹ ಒಂದು ಹೈ ಪ್ರೊಫೈಲ್ ದೊಡ್ಡ ಪ್ರಕರಣ ರಾಜ್ಯಾದ್ಯಂತ ಸುದ್ದಿಲಿರುವಾಗ ಆ ಪ್ರಕರಣದ ಆರೋಪಿ ಎಂದು ಹೇಳಲಾಗುತ್ತಿರುವ ಪ್ರಜ್ವಲ್ ರೇವಣ್ಣ ತುಂಬ ಈಸಿಯಾಗಿ ರಾಜ್ಯ ಬಿಟ್ಟು ವಿದೇಶಕ್ಕೆ ಹೋಗ್ತಾರೆ ಅಂತ ಅಂದರೆ ಸಾಧ್ಯನಾ? ಆಗ ರಾಜ್ಯ ಸರ್ಕಾರಕ್ಕೊಂದು ಜವಾಬ್ದಾರಿ ಇರಬೇಕಾಗತ್ತೆ. SIT ತನಿಖೆ ಮಾಡಿ, ಇಲ್ಲಿ SIT ತನಿಖೆಗೆ ಆದೇಶ ಕೊಡ್ತಾರೆ, ಅಲ್ಲಿ ರೇವಣ್ಣ ವಿದೇಶಕ್ಕೆ ಹೋಗ್ತಾರೆ. ಅಲ್ಲ, ಇವ್ರು ಪ್ರಜ್ವಲ್ ರೇವಣ್ಣ, ನೀವು SIT ತನಿಖೆ ಮಾಡಿ ನಿಜ ಯಾರು ಆರೋಪ. ಅಂದ್ರೆ ಈಗ ಹೇಳ್ತಿರುವಂತದ್ದು SIT ತನಿಖೆಗೆ ಇನ್ನೂ ಆದೇಶ ಕೂಡ ಕೊಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ಅವರದ್ದೇ ವಿದೇಶ ಪ್ರವಾಸಕ್ಕೆ ಈಗಾಗಲೇ ಬುಕ್ ಆಗಿತ್ತು ಟಿಕೆಟ್ ಕೂಡ. ಅಲ್ಲ ರೀ, ಈಗ SIT ಬಿಡಿ, SIT ತನಿಖೆ ಮಾಡೇ ಎನ್ಕ್ವೈರಿ ಮಾಡ್ಬೇಕಂತ ಏನಿಲ್ಲ. ರಾಜ್ಯದಲ್ಲಿ ಒಂದು ಗೃಹ ಇಲಾಖೆ ಇದೆ, ಒಂದು ಮಹತ್ತರವಾದ ಗುರುತರವಾದಂತ ಒಂದು ದೊಡ್ಡ ಸ್ಕ್ಯಾಂಡಲ್ ರಾಜ್ಯದಲ್ಲಿ ನಡೆದಿದೆ. ಅಶೋಕ್ ಕೂಡ ನಿನ್ನೆ ಮಾತನಾಡ್ತಾರೆ, ಅದಕ್ಕೆ SITನೇ ಬೇಕಾಗಿಲ್ಲ. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಈಗ ರಾಜ್ಯದಲ್ಲಿ ಒಂದು ಮಠದ ಸ್ವಾಮಿ ವಿರುದ್ಧ ಒಂದು ದೊಡ್ಡ ಸ್ಕ್ಯಾಂಡಲ್ ನಡೀತಲ್ವಾ, ಈಗ ಅದು ನಡೀತಾ ಇದೆ ವಿಚಾರಣೆ. ಆ ವ್ಯಕ್ತಿ, ಆ ಮಠದ ಸ್ವಾಮೀಜಿ ವಿದೇಶಕ್ಕೆ ಹೋಗೋ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅವರು ಹೈವೇ ಮೂಲಕ ಏನು ಏರ್ಪೋರ್ಟ್ಗೆ ಹೋಗುವಂಥ ಪ್ರಯತ್ನವನ್ನು ಪಟ್ಟರು ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಅಲ್ಲಿನ ಸ್ಥಳೀಯ ಪೊಲೀಸರು ಮತ್ತು ಚೆಕ್ ಪೋಸ್ಟ್ಗಳಲ್ಲಿ ರಾಜ್ಯದ ಪೊಲೀಸರು ಅವರನ್ನು ಹಿಡಿದು ಮತ್ತು ವಾಪಸ್ ತರ್ತಾರೆ ಮಠಕ್ಕೆ. ಬನ್ನಿ ಸ್ವಾಮಿ, ನಾವು ಬಿಡಲ್ಲ ಅಂತ. ಅರೆ, ಮಠದ ಸ್ವಾಮೀಜಿಗಳು ವಿದೇಶಕ್ಕೆ ಹಾರಿ ಹೋಗೋದನ್ನು ತಡೆಯೋದಕ್ಕೆ ನಮ್ಮ ರಾಜ್ಯದ ಪೊಲೀಸರಿಗಾಗತ್ತೆ, ಸರ್ಕಾರಕ್ಕಾಗತ್ತೆ ಅನ್ನೋದಾದರೆ, ಈ ರಾಜ್ಯದಲ್ಲಿ
ಅತ್ಯಂತ ದೊಡ್ಡ ಇಡೀ ದೇಶವೇ ಬೆಚ್ಚಿ ಬೀಳುವಂಥ ಒಂದು ಏನು ಅತ್ಯಾಚಾರ ಅಂತ ಹೇಳಲಾಗ್ತಿರುವಂಥ ಇಂದು ಸ್ಕ್ಯಾಂಡಲ್ ಆರೋಪ ಹೊತ್ತಿರುವ ಒಬ್ಬ ವ್ಯಕ್ತಿ ಹೋಗೋದಕ್ಕೆ ಹೆಂಗ್ರಿ ಬಿಡ್ತೀರಿ ನೀವು ಅನ್ನೋ ಆರೋಪ ಪ್ರಶ್ನೆ ಕೂಡ ಬರುತ್ತೆ. ಅಂದರೆ ಇಲ್ಲಿ ಅಂದ್ರೆ ಅಶೋಕ್ ದಿನೇ ಮಾತನಾಡ್ತಾ ಇದ್ರು, ನೀವು ಬಿಡೋದು ಬಿಟ್ಬಿಟ್ರಿ ಇಲ್ಲಿಂದ, ನಿಮ್ ಕೈಲಿತ್ತು, ನೀವು ಅಧಿಕಾರದಲ್ಲಿದ್ದೀರಾ ಕರ್ನಾಟಕದಲ್ಲಿ, ಅದೇಗ್ ಬಿಟ್ರಿ ನೀವು, ಇಲ್ಲಿ ನೀವು ಬಿಟ್ಬಿಟ್ಟು ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀರಾ ಅನ್ನೋ ಒಂದು ಮಾತು. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗ ಇವರು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೂ ಒಂದು ಪತ್ರ ಬರೆದಿದ್ದಾರೆ. ಹೌದು. ಏನು ಪತ್ರದಲ್ಲಿ ಆ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ ಅಂದರೆ, ಈ ಒಂದು ಸೆಕ್ಸ್ ಸ್ಕ್ಯಾಂಡಲಲ್ಲಿ ಆರೋಪಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಸಂಸದರಾಗಿದ್ದಾರೆ. ಅವರು ತಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಬಳಸಿ ವಿದೇಶಕ್ಕೆ ಹೋಗಿದ್ದಾರೆ, ಅದನ್ನು ನೀವು ರದ್ದು ಮಾಡಿ ಅಂತೇಳಿ ಪತ್ರ ಬರೆದಿದ್ದಾರೆ. ಒಂದು ನಾನು ಹೇಳೋದು, ಪ್ರಭುತ್ವಗಳಿಗೆ ಸರ್ಕಾರಗಳಿಗೆ ಒಂದು ಸಂವೇದನೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ಆಯ್ತಪ್ಪ ರಾಜ್ಯ ಸರ್ಕಾರ ಏನೋ ಯಾಮಾರ್ತು ಅಂತ ಇಟ್ಕೊಳ್ಳೋಣ ಅಲ್ವಾ, ಕೇಂದ್ರ ಗೃಹ ಇಲಾಖೆ ಏನು ಮಾಡ್ತಾ ಇತ್ತು ಈ ಒಂದು ವಿಚಾರವಾಗಿ ಕೇಂದ್ರ ಗೃಹ ಇಲಾಖೆನೂ ಕೂಡ ಆಸಕ್ತಿ ವಹಿಸಿ ಅದನ್ನು ಕ್ಯಾನ್ಸಲ್ ಮಾಡ್ಬೋದಿತ್ತಲ್ಲ. ಯಾಕೆಂದ್ರೆ ಏನು ರಾಜ್ಯ BJP ನಾಯಕರಿಗೆ ಈ ವಿಚಾರ ಗೊತ್ತಿರಲಿಲ್ವೇನು? ಗೊತ್ತಿತ್ತು. ಜೊತೆಗೆ ರಾಜ್ಯ BJP ಮತ್ತು ಕೇಂದ್ರದ BJPಗೆ ಈ ವಿಚಾರ ಒಂದು ರೀತಿ ಇಕ್ಕಟ್ಟಿನ ಸಂಗತಿಯಾಗಿದೆ, ಇದರಿಂದ ತಪ್ಪಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಸ್ವಲ್ಪ ಮೌನ ವಹಿಸಿದೆ, ನಾವು ಇದರಲ್ಲಿ ಏನು ಭಾಗಿಯಾಗೋದು ಬೇಡ ಅಂತೇಳಿ ಕೇಂದ್ರ ಸರ್ಕಾರ ಸುಮ್ಮನೆ ಇತ್ತು. ಈಗ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ, ಇಲ್ಲ ನೀವೇ ಮಾಡ್ಕೊಂಡಿದ್ದು, ನೀವೇ ಬಿಟ್ಟಿದ್ದು, ಇಲ್ಲ ನೀವು ಬಿಟ್ಟಿದ್ದು ಅಂತೇಳಿ. ಅಂತಿಮವಾಗಿ ವ್ಯಕ್ತಿ ಪರಾರಿಯಾಗಿದ್ದಾನೆ. ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗ ಹೇಳಕ್ ಬಂದ್ರೆ, ಈಗ ಕಾರು ಚಾಲಕ ಇದ್ದಾರೆ, ಪ್ರಜ್ವಲ್ ರೇವಣ್ಣ ಕಾರು ಚಾಲಕ, ಮಾಜಿ ಕಾರು ಚಾಲಕ ಕಾರ್ತಿಕ್, ಅವರಿಂದ ಇದು ವಿಡಿಯೋ ಲೀಕ್ ಆಯಿತು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಆದರೆ ಆ ವ್ಯಕ್ತಿಯನ್ನ ಮಲೇಷ್ಯಾಗೆ ಕಳಿಸಿದ್ದು ಯಾರು ಅಂತ ಪ್ರಶ್ನೆಯನ್ನ ಮಾಡ್ತಿರೋದು ಕುಮಾರಸ್ವಾಮಿ. ಎಸ್, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಈಗ DKC ಬ್ರದರ್ಸ್ ವಿರುದ್ಧ ಕೆಂಡ ಕಾರಿದ್ದಾರೆ. ಅವ್ರು ಬೆಳಗ್ಗೆನ ಮೀಡಿಯಾಗಳು ಅವ್ರ ಮನೆ ಹತ್ರ ಹೋದಾಗ ಏನು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಚಿಲ್ಡ್ರೆ ಬ್ರದರ್ಸ್ಗಳು ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿದೆ, ನನ್ನನ್ನು ಕೆಣಕಬೇಡಿ, ನನಗೆ ಕೆಣಕಿದ್ರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ, ನಾನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ಅವ್ರ ನಡುವೆ ಇವತ್ತಿಂದ ಅಲ್ಲ ಮೊದಲಿಂದ ನಡೀತಾ ಇದೆ, ಇದು ಸ್ವಲ್ಪ ಈಗ ತಾರಕಕ್ಕೇರಿದೆ. ಮಲೇಷ್ಯಾ ಕಳಿಸಿದ್ದು ಯಾರು ಅಂತ ಇವರು ಆರೋಪ ಮಾಡಿದ್ದಾರೆ. ಅದೇ ಹೇಳೋದು ಅಂದರೆ, ನಿಮಗೆ ಈ ರಾಜ್ಯದ ಅವನು ವಿಡಿಯೋ ಮಾಡಿದ್ದಾನೆ, ವಿಡಿಯೋ ಮಾಡಿ ಬಿಟ್ಟಿದ್ದಾನೆ, ವಿಡಿಯೋ ಶೂಟ್ ಮಾಡಿದ್ಯಾರು, ವಿಡಿಯೋ ಕಳಿಸಿದ್ಯಾರು ಅನ್ನೋ ಒಂದು ಪ್ರಶ್ನೆನ ಮಾಡ್ತಿರೋದು. ಈಗ ಅದೇ ನೋಡಿ, ಈಗ ವಿಡಿಯೋ ಶೂಟ್ ನಿಜಕ್ಕೂ ಏನು ಆರೋಪಿತನಾಗಿರುವಂತಹ ಪ್ರಜ್ವಲ್ ರೇವಣ್ಣ ಮಾಡ್ಕೊಂಡ್ರ, ಅಥವಾ ಬೇರೆ ಯಾರಾದರೂ ಹನಿ ಟ್ರ್ಯಾಪ್ ಮಾಡ್ಕೊಂಡ್ರ, ಅಥವಾ ಅದನ್ನು ಯಾರಾದರೂ ಬೇರೆ ಸಂಚು ಮಾಡಿ ಬೇರೆ ಆ ವಿಡಿಯೋಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ರ, ಅದು ಹೆಂಗೆ ತಗೊಂಡ್ರು, ಇದು ಚುನಾವಣೆಗೆ ಮುಂಚೆ 3 ವರ್ಷ ಮುಂಚೆ ಇದು ಬೆಳಕಿಗೆ ಬಂದಿತ್ತು ಅಂಥೇಳಿ ಹೇಳಲಾಗ್ತಾ ಇದೆ. ಯಾಕೆಂದರೆ ಇವರು ಕುಮಾರಸ್ವಾಮಿಯವರ ಒಂದು ಭಾಷಣದಲ್ಲಿ ಹಾಸನದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಈಗ ರೇವಣ್ಣವರು ಕೂಡ ಬದಲಾಗ್ತಾರೆ, ತಿದ್ದುಕೊಳ್ತಾರೆ, ಒಂದು ಅವಕಾಶ ಕೊಡಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದರೆ ಅದು ಈಗ ನಮ್ಗೆ ನೋಡಿದಾಗ ಈ ವಿಚಾರ ಮೊದಲೇ ಅವರ ಗಮನಕ್ಕಿತ್ತು ಅಂತ ಅಂದುಕೊಳ್ಳಬಹುದು. ನಾನು ಹೇಳೋದು, ಈಗ ಆರೋಪಿತನಾಗಿದ್ದಾನೆ, ಈ ವಿಚಾರ ಇಡೀ ರಾಜ್ಯಾದ್ಯಂತ ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ. ಅದರಲ್ಲಿ ಭಾಗಿಯಾಗಿದ್ದಾರೆ, ಈ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅಥವಾ ಅವರು ಈ ಚಕ್ರವ್ಯೂಹದಲ್ಲಿ ಸಿಲುಕೊಂಡಿದ್ದಾರೆ ಅಂತ ಹೆಣ್ಣು ಮಕ್ಕಳು ಒಂದು ರೀತಿ ಆತಂಕದಲ್ಲಿದ್ದಾರೆ. ನಾವು ಹೇಳೋದು, ಈ ರಾಜ್ಯದ ಹೆಣ್ಣು ಮಕ್ಕಳ ಪ್ರಶ್ನೆ, ಈ ರಾಜ್ಯದ ಸಂತ್ರಸ್ತರ ಪ್ರಶ್ನೆ, ಅಮಾಯಕ ಹೆಣ್ಣು ಮಕ್ಕಳು ಒತ್ತಾಯಕ್ಕೋ ಬಲಿಪಶುಗೋ ಇನ್ಯಾವುದೋ ಆಮಿಷಕ್ಕೋ ಯಾವ ಕಾರಣ ಗೊತ್ತಿಲ್ಲ ಅಂದರೆ ರಾಜಕಾರಣಿಗಳಾದಂಥ ನೀವು ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಆಯ್ತಪ್ಪ, ಉದಾಹರಣೆಗೆ ಇದನ್ನು ರಾಜಕಾರಣಕ್ಕೆ ಬಳಕೆ ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ, ಆ ವಿಡಿಯೋದಲ್ಲಿ ಯಾರು ಭಾಗಿಯಾಗಿದ್ದಾನಲ್ಲ, ಸೆಕ್ಸ್ ಸ್ಕ್ಯಾಂಡಲ್ ನಡೆಸಿದಾನಲ್ಲ, ಆರೋಪಿತನಾಗಿದ್ದಾನಲ್ಲ, ಅವನಿಗಿಂತ ದೊಡ್ಡ ಶಿಕ್ಷೆ ಇವ್ರಿಗೆ ಕೊಡಬೇಕು. ಯಾಕೆಂದರೆ ಇವರು ರಾಜಕೀಯ ಲಾಭಕ್ಕೋಸ್ಕರ ಈ ಪೆನ್ ಡ್ರೈವ್ ಬಳಕೆ ಮಾಡ್ಕೊಳ್ತಾರೆ ಅಂತಂದರೆ, ಇವರು ಅಧಿಕಾರಕ್ಕೋಸ್ಕರ ಯಾವುದೇ ಪಕ್ಷ ಇರಲಿ ಒಂದು ವೇಳೆ ನಿಜವಾಗ್ಲೂ ದುರುಪಯೋಗ ಪಡಿಸ್ಕೊಂಡಿದ್ರೆ, ಇವರು ಗೆಲ್ಲೋದಕ್ಕೋಸ್ಕರ ಅಥವಾ ಇನ್ಯಾರನ್ನೋ ಸೋಲಿಸೋದಕ್ಕೋಸ್ಕರ ಇವರು ಚುನಾವಣಾ ತಂತ್ರದ ಭಾಗವಾಗಿ ಹೆಣ್ಣು ಮಕ್ಕಳ ಈ ಮಾನ ಮರ್ಯಾದೆ ವಿಚಾರವನ್ನು ತಮ್ಮ ಕುತಂತ್ರ ರಾಜಕಾರಣಕ್ಕೋಸ್ಕರ ಬಳಕೆ ಮಾಡ್ಕೊಂಡಿದ್ದೇ ಆಗಿದ್ರೆ ನಿಜಕ್ಕೂ ಕೂಡ ಇವ್ರಿಗೂ ಶಿಕ್ಷೆ ಕೊಡಬೇಕು. ಅಷ್ಟು ನಾಚಿಕೆಗೇಡಿನ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ ಅನ್ನುವಂಥದ್ದು. ಇನ್ನು ಪ್ರಮುಖವಾಗಿ ಗಮನಿಸ್ತಾ ಇದ್ದೀವಿ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಏನು ವಿಡಿಯೋ ವೈರಲ್ ಆಗ್ತಾ ಇದೆ, ಮೋದಿ ಅವರು ಮಾತನಾಡ್ತಾ ಇಲ್ಲ ಈ ಬಗ್ಗೆ, ಬೇರೆ ಎಲ್ಲದ್ರ ಬಗ್ಗೆನೂ ಮಾತಾಡಿದ್ರು. ಈಗಾಗಲೇ ನೇಹ ಹತ್ಯೆ ಆಯಿತು, ಅದ್ರ ಬಗ್ಗೆ ಮಾತನಾಡಿದ್ರು.
ಆಮೇಲೆ ರಾಮೇಶ್ವರ ಕೆಫೆ ಬಾಂಬ್ ಸ್ಫೋಟ ಆಯಿತು, ಅಲ್ಲೂ ಕೂಡ ಅದ್ರ ಬಗ್ಗೆ ಮಾತನಾಡಿದ್ರು. ಆದರೆ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ಮೋದಿ ಅವರು ಯಾಕೆ ಮೌನ ವಹಿಸಿದ್ದಾರೆ? ರಾಹುಲ್ ಗಾಂಧಿ ಕೂಡ ಪ್ರಚಾರಕ್ಕೆ ಬಂದಾಗ ಇದೇ ಮಾತನ್ನು ಕೂಡ ಹೇಳಿದರು. ಯಾಕೆ ಮೋದಿ ಅವರು ಮೌನ ವಹಿಸಿದ್ದಾರೆ ಅನ್ನೋ ಒಂದು ಮಾತನ್ನು ಇವತ್ತು ಕೂಡ ರಾಹುಲ್ ಗಾಂಧಿ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ. ಈಗ ಪ್ರಧಾನಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಇದೆ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ. ಈಗ ಆ ಸ್ಟೇಟ್ಮೆಂಟನ್ನು ಕಾಂಗ್ರೆಸ್ ಹಿಡ್ಕೊಂಡು ಕೇಳ್ತಾ ಇದ್ದಾರೆ. ಹಂಗಿದ್ರೆ ಮಹಿಳೆಯರ ರಕ್ಷಣೆ, ಹೆಣ್ಣು ಮಕ್ಕಳ ರಕ್ಷಣೆ ಇದಾ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ಹೇಳಿದ್ದು, ನೀವು ಮೈತ್ರಿ ಮಾಡ್ಕೊಳ್ಬೇಕಾದ್ರೆ ಈ ವಿಚಾರವನ್ನು ಯೋಚನೆ ಮಾಡಬೇಕಾಗಿತ್ತು. ಯಾಕೆ ಅಂದರೆ ಮೈತ್ರಿ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ರಾಜ್ಯ BJP ಘಟಕದ ಅಧ್ಯಕ್ಷರಿಗೆ ಒಂದು ಪತ್ರ ಬರೀತಾರೆ. ಅಧ್ಯಕ್ಷರಿಗೆ ಏನು BJP ಅವರೇನು ದೇವರಾಜೇಗೌಡ ಅನ್ಸುತ್ತೆ, ನೀವೇನು ಮೈತ್ರಿ ಮಾಡ್ಕೊಳ್ತಿದ್ರಲ್ಲ, ಟಿಕೆಟ್ ಕೊಡ್ತಾ ಇದ್ರಲ್ಲ ಮೈತ್ರಿ ಮಾಡ್ಕೊಂಡು, ಈ ವ್ಯಕ್ತಿ ಇಂಥ ಒಂದು ಹಿನ್ನೆಲೆ ಇದೆ, ಹಿಂಗೆ ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತ ಗಮನಕ್ಕೆ ತರ್ತಾರೆ. ಗಮನಕ್ಕೆ ತಂದರೂ ಕೂಡ ನೀವು ವಿಚಾರವಾಗಿ DK ಶಿವಕುಮಾರ್ ಕೂಡ ನಿನ್ನೆ ಮಾತನಾಡ್ತಾ ಇದ್ರು. ಪ್ರಮುಖವಾಗಿ ಗಮನಿಸ್ತಿದ್ದೀವಿ ನೀವು. ಈಗಾಗಲೇ ಮೊದಲು ನಮಗೆ ಸಿಕ್ಕಿಲ್ಲ ಅದು ವಿಡಿಯೋ, ಅದು JDSನವರಿಗೆ ಸಿಕ್ಕಿತ್ತು ವಿಡಿಯೋ. ಆಮೇಲೆ ಅದು BJP ಅವರಿಗೆ ಸಿಗುತ್ತೆ. ಅವ್ರಿಗೆ ಗೊತ್ತಿತ್ತು ಯಾವಾಗ ಇವರು ಮೈತ್ರಿಯನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ, ಅದಕ್ಕೆ ಮುಂಚೆನೇ ಕೂಡ ಗೊತ್ತಿತ್ತು. ನೀವು ಹೈಕಮಾಂಡ್ ಗಮನಕ್ಕೆ ತರಬಹುದಾಗಿತ್ತು. ಅದೇ ಪ್ರಶ್ನೆ, ನೀವು ಮೈತ್ರಿ ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ JDSನ ಇಂಥ ಒಂದು ಕ್ಯಾಂಡಿಡೇಟ್ ಇದ್ರಲ್ಲ ಪ್ರಜ್ವಲ್ ರೇವಣ್ಣ ಅವರ ಕುರಿತು ಈ ಥರದ್ದೊಂದು ಆರೋಪಗಳು ಕೇಳಿ ಬರ್ತಾ ಇದೆ, ವಿಡಿಯೋಗಳಿದ್ದಾವೆ, ಕಾಮಕೇಳಿಯ ವಿಡಿಯೋಗಳಿದ್ದಾವೆ ಅನ್ನುವಂಥ ಅನುಮಾನಗಳು ಸೃಷ್ಟಿಯಾದಾಗ ನೀವು ಯಾಕೆ ಮೈತ್ರಿ ಮಾಡ್ಕೊಂಡ್ರಿ? ನೀವು ಮೈತ್ರಿಯಿಂದ ವಾಪಸ್ ಬರ್ಬೋದಿತ್ತಲ್ಲ. ಈಗ ಆಯ್ತು, ಈಗ ಮೈತ್ರಿ ಮಾಡ್ಕೊಂಡ ನಂತರ ಈಗ ಮೈತ್ರಿಕೂಟದ ಒಬ್ಬ ಅಭ್ಯರ್ಥಿ ಈ ರೀತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಹಗರಣದಲ್ಲಿ ಸಿಲುಕಿಕೊಂಡಿದ್ದಾರೆ, ಅವ್ರ ಮೇಲೆ ಇಂಥ ಒಂದು ದೊಡ್ಡ ಆರೋಪ ಇದೆ ಅಂತ ಗೊತ್ತಾದ ನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ BJPಯ ನಾಯಕರು ಮಾತಾಡಬೇಕು, ಪ್ರಧಾನಿಯವರು ಕೂಡ ಮಾತಾಡಬೇಕು. ಏನು ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಅಂದರೆ ರಾಹುಲ್ ಗಾಂಧಿ ಕೂಡ ಹೇಳ್ತಾ ಇದ್ರು, ನೆನ್ನೆ ಅವರು ಟ್ವೀಟ್ ಕೂಡ ಮಾಡಿದ್ರು. ಪ್ರಮುಖವಾಗಿ ಮೋದಿ ಅವರನ್ನೇ ಗುರಿಯಾಗಿಸಿ ಟ್ವೀಟ್ ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಹಾಸನ ಲೋಕಸಭಾ ಕ್ಷೇತ್ರದ ಮತದಾನ ಕೂಡ ಮುಕ್ತಾಯ ಆಗಿದೆ. ಆದರೆ ಅಲ್ಲಿನ ಅಭ್ಯರ್ಥಿ ಪರ ನೀವು ಪ್ರಚಾರವನ್ನು ಹೇಗೆ ಮಾಡಿದ್ರಿ? ದೊಡ್ಡ ಅಪರಾಧವನ್ನು ಮಾಡಿದ್ದಾರೆ, ಆ ಅಪರಾಧಿಯ ಪರ ನೀವು ಪ್ರಚಾರವನ್ನು ನಡೆಸಿದ್ರಿ, ಕೇವಲ ಮತಕ್ಕೋಸ್ಕರ ಪ್ರಚಾರವನ್ನು ಮಾಡಿದ್ರಾ ಅನ್ನೋ ಒಂದು ಮಾತನ್ನು ಕೂಡ ಕೇಳ್ತಾ ಇದ್ರು. ಈಗ ನೋಡಿ, ನೇಹಾ ಹತ್ಯೆ ಪ್ರಕರಣ ಆದಾಗ ಅಲ್ಲಿ ಕೊಲೆ ಮಾಡಿದವನು ಯಾರು, ಅವನಿಗೆ ಶಿಕ್ಷೆ ಆಗಬೇಕು, ಅಷ್ಟೇ ಮುಗೀತಲ್ಲಿ. ಆ ಒಂದು ಪ್ರಕರಣದಲ್ಲಿ ಯಾರು ಕೊಲೆ ಮಾಡ್ದ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಬೇಕಾಗಿರೋದು ಎಲ್ಲ ಪ್ರಜ್ಞಾವಂತ ಜನರ, ಎಲ್ಲ ಪಕ್ಷಗಳ ಕರ್ತವ್ಯ. ಆದರೆ ಅದನ್ನು ಹೆಂಗೆ ಮಾಡಿಬಿಟ್ರು, ಇದರಿಂದ ಅದಿದೆ ಇದಿದೆ, ಈ ಪಕ್ಷ ಇದೆ, ಈ ಸರ್ಕಾರವೇ ಕಾರಣ ಅಥವಾ ಇವರೇ ಕಾರಣ ಅಂತೇಳಿ ಎಲ್ಲ ಪಕ್ಷಗಳು ರಾಜಕಾರಣಕ್ಕೆ ಬಳಕೆ ಮಾಡಿಕೊಂಡು. ಈಗ ಕಾಂಗ್ರೆಸ್ಸು ಕೂಡ ಈ ಪ್ರಕರಣವನ್ನು ತನ್ನ ಲಾಭಕ್ಕೆ ಮಾಡ್ಕೊಳ್ತಾ ಇದೆ. ನೇಹಾ ಒಂದು ಹತ್ಯೆ ಪ್ರಕರಣನ BJP ತನ್ನ ಲಾಭಕ್ಕೆ ಬಳಕೆ ಮಾಡ್ಕೊಳ್ಳುತ್ತಿತ್ತು. ಈಗ ಈ ಒಂದು ಪ್ರಕರಣ, ಪ್ರಜ್ವಲ್ ಪ್ರಕರಣವನ್ನು ತನ್ನ ಲಾಭಕ್ಕೆ ಕಾಂಗ್ರೆಸ್ ಮಾಡ್ಕೊಳ್ತಾ ಇದೆ. ಅಂದರೆ ಇವರೆಲ್ಲರೂ ಕೂಡ ಸಾವಿನ ಹಗರಣಗಳ ವ್ಯಾಪಾರಿಗಳು ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ಇವ್ರಿಗೆ ನೈತಿಕವಾಗಿಲ್ಲ, ಒಂದು ನೈತಿಕತೆ ಇಲ್ಲ. ನಾವು ಒಂದು ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡು, ಒಳ್ಳೆಯ ಅಭಿವೃದ್ಧಿ ವಿಚಾರವನ್ನು ಇಟ್ಕೊಂಡು, ಸಾಮಾಜಿಕ ಚಿಂತನೆಯನ್ನು ಇಟ್ಕೊಂಡು, ಜನಪರವಾದ ಕಾಳಜಿಯನ್ನು ಇಟ್ಕೊಂಡು ನಾವು ಪ್ರಚಾರವನ್ನು ಮಾಡ್ತೇವೆ, ಜನರ ಮನಸ್ಸನ್ನು ಗೆಲ್ತೇವೆ ಅಂತೇಳಿ ಇಲ್ಲ ಇವರಿಗೆ. ಯಾವುದೇ ಪಕ್ಷ ಇರ್ಬೋದು, ಇವ್ರಿಗೇನು ಒಳಸಂಚು, ರಾಜಕಾರಣದ ಕುತಂತ್ರ ಏನು ಅಂದರೆ ಯಾವ್ದಾರ ಒಂದು ಹಗರಣ ಬೆಳಕಿಗೆ ಬಂತಪ್ಪ, ಇದರಿಂದ ನಾನೆಂಗೆ ಚಳಿ ಕಾಯಿಸ್ಕೋಬೋದು, ನಾನೆಂಗೆ ರಾಜಕೀಯ ಬೇಳೆ ಬೇಯಿಸ್ಕೋಬೋದು ಅಂತ ಯೋಚನೆ ಮಾಡ್ತಾರೆ. ಕಾಂಗ್ರೆಸ್ಸೂ ಅಷ್ಟೇ, BJPನೂ ಅಷ್ಟೇ, JDSಸು ಅಷ್ಟೇ. ಈಗ ನೋಡ್ರಿ, ಇನ್ನೊಂದು ಇಂಟ್ರೆಸ್ಟಿಂಗು, ಈಗ ಜರ್ಮನಿಯಲ್ಲಿ ಆರೋಪಿ ಇದ್ದಾರೆ, ಅವರು ಅಲ್ಲಿಂದ ಒಂದು ಲಾಯರ್ ಮೂಲಕ ಒಂದು ಇದನ್ನ ಫೇಸ್ಬುಕ್ಕಲ್ಲಿ ಒಂದು ಇದನ್ನ ಕಳಿಸ್ತಾರೆ, ನನಗೆ ಸಮಯಾವಕಾಶ ಕೊಡಿ ಅಂತ, ಕಾಲಾವಕಾಶ 7 ದಿನ ಕೊಡಿ ಅಂತ. ನನ್ನ ಊಹೆಯ ಪ್ರಕಾರ, ನನ್ನ ಒಂದು ಅನಲೈಸ್ ಪ್ರಕಾರ, ಇನ್ನೊಂದು 2ನೇ ಹಂತದ ಚುನಾವಣೆ ಆಗೋವರೆಗೂ ಇವ್ರು ಬರೋದಿಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೆ ಅಂತ ಅಂದರೆ, ಒಂದು ವೇಳೆ ಅವರು ಏನು ಕಾಲಾವಕಾಶ ಕೇಳಿದ್ರಲ್ಲ ಪ್ರಜ್ವಲು, ಆ ಕಾಲಾವಕಾಶದ ಒಳಗಡೆ ಏನಾದರೂ ರಾಜ್ಯಕ್ಕೆ ಬಂದರೆ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡೇ ಮಾಡ್ತಾರೆ, ವಿಚಾರಣೆಗೆ ಒಳಪಡಿಸ್ತಾರೆ, ವಿಚಾರಣೆ ಪೊಲೀಸ್ ತನ್ನ ವಶಕ್ಕೆ ತೆಗೆದುಕೊಂಡೇ ಕೊಡುತ್ತೆ, ಆಮೇಲೆ ಅವ್ರು ಜೈಲಿಗೆ ಹೋಗಲೇಬೇಕಾಗತ್ತೆ. ಇದು NDA ಮೈತ್ರಿಕೂಟಕ್ಕೆ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಹೊಡೆತ ಕೊಡುವ ಸಾಧ್ಯತೆಗಳಿವೆ.